ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಬಂಜಾರ ವೀಡಿಯೋಸ್ಗೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚೋಂಗೆ. ಇದನ್ನು ಯಾವ ರೀತಿ ಮಾಡೋದಂಥೇಳಿ ನಿಮಗೂ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಅರ್ಧ ಕೆ ಜಿ ಗೋಧಿ ಹಿಟ್ಟು, ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಬರೀ ಮೈದಾದಲ್ಲಾದರೂ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಹಾಲು, ತುಪ್ಪ ಮತ್ತು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಬರೀ ಹಾಲಲ್ಲೂ ಕಲಿಸ್ಕೊಳ್ಬೋದು ಹಿಟ್ಟನ್ನು, ಇಲ್ಲ ಬರೀ ನೀರಲ್ಲಾದರೂ ಕಲಿಸ್ಕೊಳ್ಬೋದು. ತುಂಬ ದಿನ ಇಡಬೇಕಂದ್ರೆ ನೀರಲ್ಲಿ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ಒಂದು 2 ಡೇಸಲ್ಲಿ ಖಾಲಿ ಮಾಡ್ತೀವಪ್ಪ ನಾವು ಅಂದರೆ ಹಾಲಲ್ಲಿ ಕಲಿಸ್ಕೊಂಡು ಇಟ್ಕೊಳ್ಬೋದು. ನಾವು ಹಾಲು ಮತ್ತು ನೀರು ಕೂಡ ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ಕಲಿಸಿದ ಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಸ್ವಲ್ಪ ಹೊತ್ತು ನೆನಿಲಿ ಅಂಥೇಳಿ ಇಟ್ಕೊಳ್ತಿದ್ದೀನಿ. ಚೋಂಗೆ ಮೇಲೆ ಹಾಕ್ಕೊಳ್ಳೋಕ್ಕಂಥೇಳಿ ನಾನು ಗೋಡಂಬಿ ಮತ್ತು ಬಾದಾಮಿನೂ ಕೂಡ ತಗೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ, ಹಾಗೆ ಸೋಂಪು ಕಾಳು ಮತ್ತು ಪುಟಾಣಿನೂ ಕೂಡ ತಗೊಂಡಿದ್ದೀನಿ. ಇವೆಲ್ಲನೂ ರುಬ್ಕೊಳ್ತೀನಿ. ನೋಡಿ, ಸಕ್ಕರೆನ ನಾನು ರುಬ್ಬಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ತಟ್ಟೆಯಲ್ಲಿ. ಸಕ್ಕರೆ ರುಬ್ಬಿದ ನಂತರ ನೋಡಿ, ಈ ಕಡೆ ನಾನು ಹಾಗೆ ಗೋಡಂಬಿ ಬಾದಾಮಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ಟಾದರೂ ಮಾಡ್ಕೊಳ್ಬೋದು, ಇಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬಿಟ್ಕೊಳ್ಬೋದು. ನೋಡಿ, ನಾನು ಪುಟಾಣಿನೂ ಕೂಡ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿನೂ ಕೂಡ ತಗೊಂಡಿದ್ದೀನಿ. ಕೊಬ್ಬರಿನ ತುರಿದಾದರೂ ಇಟ್ಕೊಳ್ಬೋದು, ಇಲ್ಲ ಈ ಥರ ಮಿಕ್ಸಿಯಲ್ಲಿ ರುಬ್ಬಾದರೂ ತಗೊಳ್ಬೋದು. ನಾವು ಚೆನ್ನಾಗೇ ಇರುತ್ತೆ ಎರಡು ಮಾಡಿಕೊಂಡ್ರು. ಹಾಗೆ ಸ್ವಲ್ಪ ನಾನು ಸೋಂಪು ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಕಾಳು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಡೈಜೆಷನ್ಗೂ ಒಳ್ಳೆ ಹೆಲ್ಪ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾನು ಸೋಂಪು ಕಾಳನ್ನು ಕೂಡ ರುಬ್ಬಿ ಪುಡಿಯಲ್ಲಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ಕಡೆ ನಾನು ಹಿಟ್ಟು ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಇದೇ ರೀತಿ ಚಪಾತಿ ಥರ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡ ನಂತರ ಒಂದು ಬೌಲಲ್ಲಿ ತುಪ್ಪ ಹಾಕ್ಕೊಂಡು ಅದರಲ್ಲಿ ಮೈದಾ ಹಾಕಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಚಪಾತಿಗೆ ಹಚ್ಚೋಕ್ಕಂಥೇಳಿ. ತುಪ್ಪ ಮತ್ತು ಮೈದಾನ ನೋಡಿ, ಇವಾಗ ಒಂದೊಂದೇ ಚಪಾತಿನ ಇಟ್ಟು ಆ ತುಪ್ಪ ಮತ್ತು ಮೈದಾನ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಚ್ಕೊಂಡು ಒಂದೊಂದೇ ಚಪಾತಿನ ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀವಿ. ಇದೇ ಥರ ಮಾಡ್ಬೋದು, ಇಲ್ಲ ಬರೀ ನಾವು ಪೂರಿ ಥರ ಮಾಡ್ತೀವಿ, ಈ ಥರ ಎಲ್ಲ ಲೇಯರ್ಸ್ ಬೇಡ ಅಂದರೂ ನಾವು ಪೂರಿ ಥರನೂ ಮಾಡ್ಕೊಳ್ಬೋದು. ಈ ಥರ ಮಾಡಿದರೆ ಲೇಯರ್ಸ್ ಎಲ್ಲ ಬರುತ್ತಲ್ವ, ಹಾಗಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ. ನೋಡಿ, ನಾನು ಈ ಥರ ಹಚ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಇವಾಗ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಈ ಸೈಡಿಗಿರೋದನ್ನು ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಬಿಡಿ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಪೂರಿ ಸೈಜಿಗೆ ಬರೋಷ್ಟು ಹಿಟ್ಟನ್ನು ಈ ಥರ ನಾವು ಕಟ್ ಮಾಡಿ ಇಟ್ಕೊಂಡಿರಬೇಕು. ಲೇಯರಾಗೆ ಕಾಣಿಸುತ್ತೆ ಫ್ರೆಂಡ್ಸ್. ಕಟ್ ಮಾಡ್ಕೊಂಡಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಚೋಂಗೆ. ಎಲ್ಲರೂ ತಿಂದಿರ್ತೀರ ಅಂದ್ಕೊಳ್ತೀನಿ ನಾನು. ನೋಡಿ, ಈ ಥರನ ಕಟ್ ಮಾಡಿಕೊಂಡು ಇಟ್ಕೋಬೇಕು ನಾವು. ಪೂರಿಗೆ ಯಾವ ರೀತಿ ಎಷ್ಟು ಬೇಕಾಗುತ್ತೋ ಹಿಟ್ಟು ಅಷ್ಟೇ ಹಿಟ್ಟು ಥರ ನಾವು ಕಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದರ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಕೂಡ, ಒಣ ಹಿಟ್ಟು ಹಾಕ್ಕೊಂಡು ಕೂಡ ಲಟ್ಟಿಸ್ಕೊಳ್ಬೋದು. ನೋಡಿ, ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಥರ ಲೇಯರ್ಸ್ ಬೇಡ ಅಂದರೂ ಮಾಮೂಲಿ ಪೂರಿ ಥರನೂ ಕೂಡ ಲಟ್ಟಿಸ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಲ್ಲ ಕಡೆ ಉಬ್ಬಿ ಚೆನ್ನಾಗಾಗಿರುತ್ತಲ್ವ, ತಿನ್ನುವಾಗ ಕೂಡ ಸ್ವಲ್ಪ ಲೇಯರಾಗಿ ಬರ್ತಾ ಇರುತ್ತಲ್ವ, ಹಾಗಾಗಿ ಈ ಥರ ಮಾಡ್ಕೊಳ್ತಿದ್ದೀನಿ. ನೋಡಿ, ಎಲ್ಲನೂ ಪುಟಾಣಿ, ಸಕ್ಕರೆ ಮತ್ತು ಸೋಂಪು ಕಾಳನ್ನು ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಒಂದಕ್ಕೊಂದು ಬೆರೆಯೋ ಥರ. ಒಂದೊಂದೇ ಪೂರಿನ ಈ ಥರ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕರ್ಕೊಳ್ಬೇಕು. ಇದನ್ನು ಸ್ವಲ್ಪ ಸ್ಮೂತಾಗಿ ಮಾಡ್ಕೊಳ್ಬೇಕು ಪೂರಿನ. ಎಲ್ಲನೂ ಪೂರಿನ ಇದೇ ಥರ ಕರಿತಾ ಇದ್ದೀನಿ ಫ್ರೆಂಡ್ಸ್. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆ ಥರ ನಾವು ಪೂರಿನ ಫ್ರೈ ಮಾಡ್ಕೊಳ್ಬೇಕು. ಒಂದೊಂದೇ ಪೂರಿನ ಮಾಡ್ತಾ ಇದ್ದಂಗೆ ಬಿಸಿ ಬಿಸಿ ಇರುವಾಗಲೇ ಅದ್ರ ಮೇಲೆ ಸಕ್ಕರೆ, ಪುಟಾಣಿ ಮತ್ತು ಸೋಂಪು ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡವಲ್ಲ ಆ ಪುಡಿನ ಉದುರಿಸ್ಕೊಳ್ಬೇಕು. ಹಾಗೆ ಸ್ವಲ್ಪ ಕೊಬ್ಬರಿ, ಹಾಗೆ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್, ನೀವು ಆದರೂ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಎಲ್ಲ ಪೂರಿನೂ ಬಿಸಿ ಬಿಸಿ ಇರುವಾಗಲೇ ಈ ಥರ ಅದರ ಮೇಲೆ ಹಿಟ್ಟನ್ನು ಎಲ್ಲನೂ ಚೆನ್ನಾಗಿ ಉದುರಿಸ್ಕೊಳ್ಬೇಕು ಫ್ರೆಂಡ್ಸ್. ಹಾಗಿದ್ದಾಗ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಪುಡಿನ ಜಾಸ್ತಿ ಹಾಕ್ಕೊಳ್ಬೇಕು, ಸಕ್ಕರೆ ಪುಡಿನ. ಇಲ್ಲ ಲೈಟಾಗಿ ಇರಬೇಕಪ್ಪ ಅಂದರೆ ಕಡಿಮೆ ಪುಡಿನ ಹಾಕ್ಕೊಂಡ್ರೂ ನಡೆಯುತ್ತೆ. ಆದರೆ ಈ ಥರ ಬಿಸಿ ಇದ್ದಾಗಲೇ ಹಾಕ್ಕೊಂಡಾಗ ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ಕೊಳ್ಳುತ್ತೆ ಪೂರಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಕೊಡಿ. ಹಾಗೆ ನಿಮ್ಮನೇಲೂ ಈ ಥರ ಮಾಡಿ ಚೋಂಗೆನ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಟೇಸ್ಟ್ ಬಂದಿತ್ತು ಅಂಥೇಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಈ ಥರ ಮಾಡಿ ಕೊಡ್ಬೋದು ನಾವು ಮನೆಯಲ್ಲೇ ಈ ಥರ ತಿಂಡಿಗಳನ್ನು.